ಎಲ್ಲಿಗೂ ನಮಸ್ಕಾರ. ನಾವಿದ್ದೀವಿ ಆಟೋ ಎಕ್ಸ್ಪೋರ್ಟ್ 2025 ಆ್ಯಂಡ್ ನಮ್ಮ ಜೊತೆ ಇದೆ ಐಶರ್. ಈ ಒಂದು ಟ್ರಕ್ ನಮ್ಮ ಜೊತೆ ಇದೆ. ಇದು ಐಶರ್ನ ಪ್ರೋ 8035 XM ಅನ್ನೋವಂಥ ಒಂದು ಟ್ರಕ್. ಇದು ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಟ್ರಕ್ ಇದು. ಸೊ ನೀವು ನೋಡ್ರೆ ಗೊತ್ತಾಗುತ್ತೆ, ಗ್ರೀನ್ ಎನರ್ಜಿ ಅಂತೆಲ್ಲ ಬರ್ತೀರಾ, ಅಲ್ಲಲ್ಲಿ ಗ್ರೀನ್ ಇನ್ಸರ್ಟ್ಗಳನ್ನ ಕೊಟ್ಟಿದ್ದಾರೆ. ಯೂಶ್ವಲಿ ನಮ್ಮಲ್ಲಿ ಹೆಂಗೆ ಅಂದರೆ ಆಟೋಮೋಟಿವಲ್ಲಿ ಗ್ರೀನ್ ಅಂದರೆ ಎಲೆಕ್ಟ್ರಿಕ್ ಅನ್ನೋವಂಥ ಒಂದು 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 ಸೂಚನೆನ ನಮಗೆ ಅದರ ಅನಿಸುತ್ತೆ. ಸೊ ಇದನ್ನು ನೀವು ನೋಡ್ಬೋದು, ತುಂಬ ದೊಡ್ಡದಾಗಿರುವಂಥ ಟ್ರಕ್ಕು. ಸೊ ಪಕ್ಕದಲ್ಲೊಂದು ಬಸ್ ನಿಂತರೆ ಅದಕ್ಕಿಂತ ಹೈಟ್ ಆಗಿರುವಂಥ ಟ್ರಕ್ ಇದು. ಸೊ ಇದರಲ್ಲಿ ನಮಗೆ ಈ ಸೈಡಲ್ಲಿ 6 ಆ್ಯಂಡ್ ಆ ಸೈಡಲ್ಲಿ 6 ಟೈರ್ ಇದೆ. ಟೋಟಲ್ 12 ಟೈರ್ ಇದೆ. ಇಲ್ಲಿ ನಮಗೆ 0 ಎಮಿಷನ್ ಅನ್ನೋಂಥ ಒಂದು ಲೇಬಲ್ನ ಕೊಟ್ಟಿದೆ. ಇದು ನಮ್ಮ ಬ್ಯಾಟ್ರಿ, ನಮಗೆ ಫ್ಯೂಯಲ್ ಇಡೋಲ್ಲಿ ಬ್ಯಾಟ್ರಿ ಬರುತ್ತೆ. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಹಿಂದ್ಗಡೆನೂ ಕೂಡ ಅಷ್ಟೇ, ನಮಗೆ LED ಟೇಲ್ ಲ್ಯಾಂಪ್ಗಳನ್ನ ಕೊಟ್ಟಿದ್ದಾರೆ. ಪ್ರೋ 8035 XM ಅನ್ನೋಂಥ ಒಂದು ಲೇಬಲ್ನ ಇಟ್ಟಿದ್ದಾರೆ. ಆ್ಯಂಡ್ ಅದರ ಟೇಲ್ ಗೇಟ್ ನೀವು ನೋಡಬೇಕು, ಸಿಕ್ಕಾಪಟ್ಟೆ ದೊಡ್ಡ ಇದೆ ಇದ್ರದ್ದು. ನೋಡಿ ಇಷ್ಟು ದೊಡ್ಡದಿದೆ. ಸೊ ಯೂಶ್ವಲಿ ಟಿಪ್ಪರ್ ಅಂದ್ರೆ ಹಾಗೆ ತುಂಬ ಹೈಟ್ ಇರುತ್ತೆ, ತುಂಬ ಸ್ಪೇಸ್ ಇರುತ್ತೆ, ಅದರಲ್ಲಿ ತುಂಬ ಸ್ಟೋರೇಜ್ ಮಾಡೋಕ್ಕಿರುತ್ತೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಗಿ ಇದು ಪೈಲಟ್ ಲ್ಯಾಂಪ್ಸ್ ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ತುಂಬ ದೊಡ್ಡದಾಗಿರುವಂಥ ವಾಹನ ಆಗಿರೋದ್ರಿಂದ ಓವರ್ಟೇಕ್ ಎಲ್ಲ ಮಾಡುವಾಗ ಬೇರೆ ಗಾಡಿಗಳಿಗೆ ಗೊತ್ತಾಗಲಿ ಅಂತ ಪೈಲಟ್ ಲ್ಯಾಂಪ್ಸ್ನೆಲ್ಲ ಇಟ್ಟಿರ್ತಾರೆ. ಸೊ ಅದೊಂದು ಸೆಕ್ಯೂರಿಟಿ ರೀಸನ್ಗೆ. ನೋಡ್ಬೋದು ಗ್ರೀನ್ ಎನರ್ಜಿ ಅಂತ ಬರ್ದಿದ್ದಾರೆ. ಅದು ಬಿಟ್ಟು ನಾವು ಫ್ರಂಟಲ್ಲಿ ನೋಡಿದರೆ ಒಂದು ಈಶರ್ನ ಒಂದು ಲೋಗೋ ಸಿಗುತ್ತೆ ಆ್ಯಂಡ್ ಅದರ ಒಂದು ಬ್ರ್ಯಾಂಡಿಂಗ್ ಸಿಗುತ್ತೆ. ಆ್ಯಂಡ್ EV ಅನ್ನೋಂಥ ಒಂದು ಹೆಸರು ನಮಗೆ ಆ ಕಡೆ ಸಿಗುತ್ತೆ. ಮಾಡೆಲ್ ನೇಮ್ ರೈಟಲ್ಲಿ ಇದೆ ನಮಗೆ. ಆ್ಯಂಡ್ 0 ಎಮಿಷನ್ ಅಂತ ಬರ್ದಿದ್ದಾರೆ. ಸೊ ಟೋಟಲಿ ಹೇಳಬೇಕಂದ್ರೆ ಫ್ರಂಟಿಂದ ಒಂದು ಒಳ್ಳೆ ಅಗ್ರೆಸಿವ್ ಆಗಿರೋಂಥ ಲುಕ್ಕನ್ನ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ನೋಡ್ಬೋದು ಅಲ್ಲಿ ವೆಂಟ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಅಲ್ಲಲ್ಲಿ. ಆ್ಯಂಡ್ ತುಂಬ ಕೂಲ್ ಆಗೋದಕ್ಕೆ, ನಿಮಗೆ ಗಾಳಿ ಒಂದು ಸ್ವಲ್ಪ ಒಳಗಡೆ ಪಾಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದು ಕೊಡ್ತಾರೆ. ಟೋಟಲಿ ಹೇಳಬೇಕಂದ್ರೆ ನಾನು ಹೇಳಿದ್ನಲ್ಲ, ಫುಲ್ಲಿ ಎಲೆಕ್ಟ್ರಿಕ್ ಟ್ರಕ್ ಇದು. ಫ್ರಂಟಲ್ಲಿ ಹ್ಯಾಲೋಜಿನ್ ಹೆಡ್ ಲ್ಯಾಂಪ್ ಸಿಕ್ಕಿದ್ರೂ ಕೂಡ ನಮಗೆ ರೇರಲ್ಲಿ ನಮಗೆ LED ಇಂಡಿಕೇಟರ್ ಸಿಗ್ತಾ ಇದೆ. ಆ್ಯಂಡ್ LED ಇಂಡಿಕೇಟರ್ಸ್ ಪ್ಲಸ್ ಟೇಲ್ ಲ್ಯಾಂಪ್ ಸಿಗ್ತಾ ಇದೆ. ಆ್ಯಕ್ಚುಲಿ ಇದು ದೂರದಿಂದ ನೋಡೋಕೆ ನಮ್ಗೆ ಗೊತ್ತಾಗಲ್ಲ, ತುಂಬ ಹತ್ತಿರ ಹೋಗಿ ನೋಡಿದಾಗ ಇದೊಂದು ಹ್ಯಾಲೋಜಿನ್ ಯೂನಿಟ್ ಅಂತ ಗೊತ್ತಾಗುತ್ತೆ. ಸೊ ಇದು ತುಂಬ ಹೈಟ್ ಇರೋದೆ, ತುಂಬ ಹೈಟ್ ಇರುವಂಥದ್ದು ಇದು. ಆ್ಯಂಡ್ ಇನ್ನು ಇದರ ಒಂದು ಪವರ್ ಫಿಗರ್ಸ್ ಬಗ್ಗೆ ನೋಡೋಣ. ಸೊ ಇದರ ಪವರ್ ಫಿಗರ್ಸ್ ಬಗ್ಗೆ ನೋಡಿದರೆ ನಮಗೆ ನಾನು ಆವಾಗಲೇ ಹೇಳಿದ್ನಲ್ಲ, 12 ಟೈರ್ ಆ ಕಡೆ ಈ ಕಡೆ ಸಿಗುತ್ತೆ. ಸೊ 330 kW ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ಬಗ್ಗೆ ಹೇಳಬೇಕಾದ್ರೆ 2800 Nm ಟಾರ್ಕ್ ನಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಇದರ ಒಂದು ಈ ಟ್ರಕ್ಗಳ ಒಂದು ರೇಂಜನ್ನೆಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸಿಂಗಲ್ ಚಾರ್ಜಲ್ಲಿ ಅಂದರೆ, ಅದು ಹವರ್ಸ್ ಬೇಸಿಸಲ್ಲಿ, ಅಂದರೆ ಎಷ್ಟು ಗಂಟೆ ಇದು ಓಡುತ್ತೆ, ಎಷ್ಟು ಗಂಟೆ ಇದು ವರ್ಕ್ ಮಾಡುತ್ತೆ ಅಂತ. ಸೊ ಹಾಗೆ ನೋಡುವಾಗ ಇದು 17 ಗಂಟೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಚಾರ್ಜ್ ಇದರಲ್ಲಿ ಹಿಡಿಸುತ್ತೆ ಅನ್ನೋದು ಇವರ ಒಂದು ವಾದ. ಆ್ಯಂಡ್ ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು, ಯಾಕೆಂದರೆ 17 ಗಂಟೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದ್ರೆ ಬೇಕಾದಷ್ಟು ಆಯಿತು. ಸೊ ರೇಂಜನ್ನು ಅಥವಾ ಒಂದು ಬ್ಯಾಟ್ರಿ ಕೆಪಾಸಿಟಿನ ಅವ್ರು ಈ ರೀತಿ ಅಳಿತಾರೆ ಅನ್ನೋದು ಇದರ ಇನ್ನೊಂದು ವಿಷಯ. ಇನ್ನು ಇದರಲ್ಲಿ ನೋಬಿ ಟೈರ್ಸ್ ಬರುತ್ತೆ, ಆಲ್ ಟೆರೆನ್ ಟೈರ್ ಇದು ಇದರಲ್ಲಿ. ಸೊ ಹಾಗಾಗಿ ಇದು ಆವಾಗ ಆಫ್ ರೋಡ್ಗೆ ಹೋಗ್ತಾ ಇರುತ್ತೆ. ನಿಮಗೆ ಗೊತ್ತಲ್ಲ, ಟಿಪ್ಪರ್ ಎಲ್ಲಿ ಬೇಕಾದರೂ ಹೋಗಬೇಕು. ಸೊ ಹಾಗಾಗಿ ಅಂಥ ಜಾಗಗಳಿಗೆ ಹೋಗೋಕ್ಕೆ ಆಗುವಂಥ ಒಂದು ಟೈರ್ಗಳನ್ನ ಇದರಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ನ ಮಾತಾಡಿದರೆ 350 mm ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಟಾಪ್ ಸ್ಪೀಡ್ ನೋಡಿದರೆ ಈ ಒಂದು ಈಶರ್ ಏನಿದೆ ಇದು ನಮಗೆ 80 km ಸ್ಪೀಡಲ್ಲಿ ಹೋಗುತ್ತೆ ಅನ್ನೋದು ಮತ್ತೊಂದು ವಿಷಯ. ಸೊ ಇದರಲ್ಲಿ ಪ್ಯಾರಾಬೋಲಿಕ್ನ ಲೀಫ್ ಸ್ಪ್ರಿಂಗ್ ವಿತ್ ಲಾಂಗರ್ ಸಸ್ಪೆನ್ಷನ್, ಲಾಂಗರ್ ಲೈಫ್ ಸಸ್ಪೆನ್ಷನ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಎಷ್ಟು ವೆಯ್ಟ್ ಹೊತ್ತರೂ ಕೂಡ ಅದಕ್ಕೆ ಅಂತ ಏನು ಎಫರ್ಟ್ ಬೀಳಲ್ಲ ಅನ್ನೋದು, ಎಫೆಕ್ಟ್ ಆಗಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ. ಸೊ ಇದಿಷ್ಟು ಈ ಒಂದು ಈಶರ್ ಬಗ್ಗೆ, ಈಶರ್ನ ಒಂದು ಟ್ರಕ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.